ಕಲಬುರಗಿ ಮಹಾನಗರ ಪಾಲಿಕೆಯ 22ನೇ ಮೇಯರ್ ಆಗಿ ನನ್ನನ್ನು ಚುನಾಯಿಸಲಾಗಿದೆ. ಅದು ಪರಿಶಿಷ್ಟ ಪಂಗಡದ ಒಂದು ಮೀಸಲು ಸ್ಥಾನ. ಆ ಮೀಸಲು ಸ್ಥಾನದಲ್ಲಿ ನನ್ನನ್ನು ಮಹಾಪೌರನಾಗಿ ಸರ್ಕಾರದ ಆದೇಶದಂತೆ ಮಾಡಲಾಗಿದೆ. ಈ ನನ್ನ ಒಂದು ಆಯ್ಕೆಗೆ ಕಾರಣರಾದಂಥ ನಮ್ಮ ಪಕ್ಷದ ಹಿರಿಯ ನಾಯಕರು ಆದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದಿಂದ ಮತ್ತು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರ ಒಂದು ಅಪೇಕ್ಷೆಯಂತೆ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವರ ಒಂದು ಆತ್ಮೀಯತೆಯಿಂದ ಮತ್ತು ದರ್ಶನಾಪುರ ಸಾಹೇಬರ ಒಂದು ಆತ್ಮೀಯತೆ, ಅವರೆಲ್ಲರ ಒಂದು ಸಹಕಾರದಿಂದ ನನಗೆ ಇವತ್ತಿನ ದಿವಸ ಮೇಯರ್ ಸ್ಥಾನವನ್ನು ವಹಿಸಿಕೊಳ್ಳಲಾಗಿದೆ. ನನಗೆ ನನ್ನ ಕಲೀಗ್ಸ್ ಆದಂಥ ಎಲ್ಲ ಪಾಲಿಕೆಯ 27 ಜನ ನಮ್ಮ ಪಕ್ಷದ ಚುನಾಯಿತ ಸದಸ್ಯರುಗಳು ಮತ್ತು ನನ್ನನ್ನು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ನನ್ನ ಆತ್ಮೀಯರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದ ಹೇಳುತ್ತಾ, ಮತ್ತು ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕರು ಖನೀಜ್ ಫಾತಿಮಾ ಮೇಡಮ್ ಆದ ಉತ್ತರ ಮತಕ್ಷೇತ್ರ ಶಾಸಕರು, ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪುರ ಪಾಟೀಲ್ ಅವರು ಮತ್ತು MLC ಆದಂಥ ಹಿರಿಯರಾದಂಥ ತಿಪ್ಪಣ್ಣ ಅಪ್ಪ ಕಮಕ್ನೂರು ಸಾಹೇಬರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಮತ್ತು MLC ಆದಂಥ ಜಗದೇವ್ ಗುತ್ತೇದ್ರವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಹುಮ್ಮಾವದ್ರವರು, ಇವರು ಸಹಿತ ಬಹಳ ಒಂದು ಉತ್ಸಾಹದಿಂದ ನನ್ನನ್ನು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ನಾನು ಇವತ್ತಿನ ದಿವಸ ಮಹಾಪೌರರಾಗಿ ಇವತ್ತಿನ ನನ್ನ ಜವಾಬ್ದಾರಿ, ನಗರದಲ್ಲಿ ಬಹಳಷ್ಟು ಸಮಸ್ಯೆಗಳು ಉಲ್ಬಣ ಆಗಿವೆ. ತಮಗೆ ಗೊತ್ತಿದ್ದ ಹಾಗೆ ಈ ಮಳೆಗಾಲ ಪ್ರಾರಂಭ ಆಗಿರುವುದರಿಂದ ಡೆಂಗು ಮಲೇರಿಯಾ ಅತಿ ಅವಶ್ಯಕವಾಗಿ ಹರಡ್ತಾ ಇದೆ. ಇದು ಹತೋಟಿಗೆ ಬರದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇಡೀ ರಾಜ್ಯದಲ್ಲಿ, ಅದು ನಮ್ಮ ಗುಲ್ಬರ್ಗ ಜಿಲ್ಲೆ ಮತ್ತು ನಗರದಲ್ಲಿ ಸಹಿತ. ನಾವು ಈ ಮಹಾಪೌರ ಆದ ನಂತರ ನಾನು ಯಾಕಿಷ್ಟು ಬೇಗ ಇವತ್ತು ಚಾರ್ಜ್ ತೊಗೊಂಡಿನಿ ಅಂತಂದರೆ ಬಹುಶಃ 2 ದಿವಸ ಬಿಟ್ಟು ತೊಗೋಬೋದಿತ್ತು. ಆದರೆ ಇದೇ ರೀತಿ ನಾವು ಸಮಯ ವೇಸ್ಟ್ ಮಾಡದೆ ಇವತ್ತು ಚಾರ್ಜ್ ತೊಗೊಂಡು ನಾಳೆಗೆ ಅಧಿಕಾರಿಗಳು ಎಲ್ಲರೂ ಕರೆದು, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಏನು ಸಮಸ್ಯೆ ಇದೆ, ಯಾವ್ಯಾವ ಕೆಲಸ ಎಷ್ಟು ಪೆಂಡಿಂಗ್ಗಳಿವೆ, ಯಾಕೆ ಉಳಿದಿವೆ, ಯಾವ ಹಂತದಲ್ಲಿವೆ, ಅವೆಲ್ಲವನ್ನು ಸುದೀರ್ಘವಾಗಿ ಚರ್ಚಿಸಲು ಅದಕ್ಕೆ ನಾಳೆ ನಾನು ಅಧಿಕಾರಿಗಳ ಒಂದು ಸಭೆಯನ್ನು ಕರೆತಾ ಇದ್ದೀನಿ. ಆದಷ್ಟು ಬೇಗ ಈ ಒಂದು ನಮ್ಮ ಪಾಲಿಕೆಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಸ್ವಲ್ಪ ಜಿಗುಟುಗಟ್ಟಿದೆ. ಇದನ್ನು ಸ್ವಲ್ಪ ಸರಳ ಮಾಡಬೇಕಾದ್ರೆ ಸ್ವಲ್ಪ ಜರ ಪುಷ್ ಮಾಡಿ ಓಡಿಸ್ಬೇಕಾಗ್ತದೆ. ಅದಕ್ಕಾಗಿ ನಾವು ಅಧಿಕಾರಿಗಳ ಜೊತೆಯಲ್ಲಿ ಒಂದು ಮಧುರವಾದ ಒಂದು ಬಾಂಧವ್ಯ ಇಟ್ಟುಕೊಂಡು ಅವರಿಗೆ ನಾವು ಹರಾಸ್ಮೆಂಟ್ ಮಾಡೋದಿಲ್ಲ, ಆದರೆ ಅವ್ರ ಹೇಳಿದ ಕೆಲಸ ಮಾಡಬೇಕು. ಹೇಳಿದ ಕೆಲಸ ಮಾಡಿ ಜನರ ಕಷ್ಟಗಳಿಗೆ, ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕು. ನಮ್ದು ಇಷ್ಟೇ, ನಾವೇನವ್ರಿಗೆ ಯಾವುದು ಬೇರೆ ಏನು ಹೇಳೋಂಗಿಲ್ಲ. ಹೇಳಿದ ತಕ್ಷಣ ಎಲ್ಲರೂ ಡ್ರೈನೇಜ್ UGD ಪ್ರಾಬ್ಲಮ್ ಆಯಿತು, ಸಡನ್ಲಿ ಅಟೆಂಡ್ ಆಗಬೇಕು. ನೀರಿನ ಸಮಸ್ಯೆ ಆಯಿತು, ಸಡನ್ಲಿ ಅಲ್ಲಿ ಹೋಗ್ಬೇಕು ಜನ. ಯಾಕೆ ನಮ್ಮಲ್ಲಿ ದುನಿಯಾ ಸಾಕಷ್ಟು ಸ್ಟಾಫ್ ಅದ, ಕೆಳಗೆ ಕೆಲಸ ಮಾಡೋಂಥ ಸಿಬ್ಬಂದಿ ವರ್ಗ ಅದ. ಇಷ್ಟೆಲ್ಲ ಇದ್ರೂ ಸಹಿತ ಸ್ವಲ್ಪ ಆಡಳಿತ ಸ್ಥಿತಿ ಸ್ವಲ್ಪ ಬಿಗಡಾಯಿಸಿದೆ. ಇದು ಸರಿದಾರಿಗೆ ತರಬೇಕಂತೇಳಿ ನಾನು ಅರ್ಜೆಂಟಾಗಿ ಇವತ್ತು ಚಾರ್ಜ್ ತೊಗೊಂಡು ನಾಳೆ ಅಧಿಕಾರಿಗಳ ಒಂದು ಹಂತ ಶಾಖಾವಾರು ಸೆಕ್ಷನ್ ವೈಸ್ ಎಲ್ಲ ಆಫೀಸರ್ಸ್ ಮೀಟಿಂಗ್ ಕರೆದು ಏನು ಸಮಸ್ಯೆ ಇದೆ ನಗರದಲ್ಲಿನ ಒಂದು ಇದ್ರ ಬಗ್ಗೆ ಅಂಥೇಳಿ ಚರ್ಚಿಸೋಕ್ಕೆ ಬೇಗ ನಾನು ಇವತ್ತು ಚಾರ್ಜ್ ತೊಗೊಂಡಿದ್ದೀನಿ. ಅದಕ್ಕಾಗಿ ನನಗೆ ವಹಿಸಿಕೊಟ್ಟಂಥ ಜವಾಬ್ದಾರಿ, ನಾನು ಮಹಾನಗರ ಪಾಲಿಕೆ ಸುಮಾರು 28 ವರ್ಷಗಳಿಂದ ಈ ಪಾಲಿಕೆಯಲ್ಲಿ ಇದ್ದಿದ್ದೀನಿ. ನಮ್ಮ ಮಿಸ್ಸೆಸ್ 2 ಟೈಮ್ ಕಾರ್ಪೊರೇಟ್ರು 96ರಿಂದ, ನಾನು 2 ಟೈಮ್ ಕಾರ್ಪೊರೇಟ್ರು. ನಗರದ ನಾನು ಈ ಮುಂಚೆ ಚುನಾಯಿತ ಆದಂಥ ಏರಿಯಾಗಳು ಯಾವ ರೀತಿ ಇದ್ದು ಅಂದರೆ ಪೂರಾ ಸ್ಲಮ್ಮು, ಬ್ಯಾಕ್ವರ್ಡ್ ಏರಿಯಾ, SC/ST ಏರಿಯಾಗಳು, ಆಶ್ರಯ ಏರಿಯಾಗಳು, ಸ್ಲಮ್ ಏರಿಯಾಗಳು ಅಂತಲ್ಲಿ ನಾವು 23 ವರ್ಷ ಅಲ್ಲಿ ಸೇವೆ ಮಾಡಿದ್ದೀವಿ. ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಜನರ ಕಷ್ಟಗಳು ಯಾವ ರೀತಿ ನಾವು ಸ್ಪಂದಿಸಬೇಕು ಅಂಥೇಳಿ ಒಂದು ರೀತಿ ನಮ್ಗೆ ಟ್ರೈನಿಂಗ್ ಆದಂಗೆ ಆಗ್ಯದ. ಅದು ಇದೇ ರೀತಿ ಈಗ ದೊಡ್ಡ ಸ್ಥಾನ ಸಿಕ್ಕ ನಾನು ಒಂದು ವಾರ್ಡಕ್ಕೆ ಸೀಮಿತ ಆಗಿದ್ದ ಮೊದಲು ನಾನು ಈಗ ಇಡೀ 55 ವಾರ್ಡಕ್ಕೆ ನಾನು ಯಾವ ರೀತಿ ಕೆಲಸ ಮಾಡಬೇಕು, 55 ವಾರ್ಡ್ಗಳಲ್ಲಿ ನಮ್ಮ ಸದಸ್ಯರುಗಳನ್ನು ಎಲ್ಲರೂ ತೆಗೆದುಕೊಂಡು ಯಾವ ರೀತಿ ನಾವು ಕೆಲಸ ಮಾಡಬೇಕು, ಅವರ ಸಲಹೆ, ಅವ್ರದ್ದು ಒಂದು ಸಹಕಾರದಿಂದ ಮತ್ತು ಅಲ್ಲಿದ್ದಂಥ ನಾಗರಿಕರ ಒಂದು ಸಹಕಾರದಿಂದ ಒಂದು ಅಭಿವೃದ್ಧಿ ನಗರ ಮಾಡಬೇಕು ಅಂಥೇಳಿ ಒಂದು ವಿಷನ್ ಕನಸು ಕಾಣ್ತಾ ಇದ್ದೀನಿ. ಏಕೆಂದ್ರೆ ನನ್ನ ಸರ್ವಿಸೇ ನಮ್ಮದು ಸೀನಿಯಾರಿಟಿಗೆ ತಕ್ಕಂತೆ ಕೆಲಸ ಮಾಡ್ಬೇಕಂತ ಒಂದು ನಿರೀಕ್ಷೆ ಅದ ನಂದು. ಕಲಬುರಗಿ ಮೇನ್ ಪ್ರಾಬ್ಲಮ್ ಅಂತಂದ್ರೆ ಈಗ ಸದ್ಯಕ್ಕೆ ಅಂದ್ರೆ ಕುಡಿಯುವ ನೀರಿಂದ ಕೆಲಸ, ಅದಕ್ಕೆ ಏನ್ ಮಾಡ್ಬೇಕಂತ ನೀವು ಪ್ಲಾನ್ ಹಾಕೊಂಡ್ರಿ? ಈಗ ಅದು ಏನಾಗ್ಲತ್ತಾರೆ, L&T ಕಂಪನಿಯವರು, ದೊಡ್ಡ ಕಂಪನಿಯವರು ತೊಗೊಂಡಾರ, ಅವ್ರು ಟೆಂಡರ್ ತೊಗೊಂಡು ಅವ್ರು ಕೆಲಸ ಮಾಡ್ತಾ ಇಲ್ಲ, ಬೇರೆ ಸಬ್ ಕಾಂಟ್ರಾಕ್ಟ್ ಕೊಡ್ಲತ್ತಾರ.
ಅದು ತಪ್ಪದ. ಅದು ಯಾಕಂದ್ರೆ ಸಬ್ ಕಾಂಟ್ರಾಕ್ಟ್ ಕೊಡಬಾರ್ದು ಅವರಲ್ಲಿ ಅಷ್ಟು ಮಟೀರಿಯಲ್ಸು, ಅಷ್ಟು ಸ್ಟಾಫ್ಸು, ಅಷ್ಟೆಲ್ಲ ವೆಹಿಕಲ್ಸ್ ಇದ್ದ ನಂತರ ಅವರು 700-800 ಕೋಟಿ ರೂಪಾಯಿ ಟೆಂಡರ್ ಹಿಡಿದಾರೆ ಅವ್ರು ಟೆಂಡರ್ ತೊಗೊಂಡಂತ ಅವ್ರಲ್ಲಿ ಏನೂ ಮಟೀರಿಯಲ್ ಇಲ್ಲ. ಸ್ವಲ್ಪ ಮೆಟೀರಿಯಲ್ ತೊಗೊಂಡು ಬೇರೆ ಕಾಂಟ್ರಾಕ್ಟ್ ಕೊಟ್ಟರೆ ನಡೆಯಂಗಿಲ್ಲ. ಅವ್ರು ಬೇರೆ ಕಾಂಟ್ರಾಕ್ಟ್ ಕೊಡ್ತಿದ್ರು ನಾವೇ ಮಾಡ್ಬೋದಿತ್ತು ಕೆಲಸ. ನಮ್ಮಲ್ಲಿ ಸಾಕಷ್ಟು ಕಾಂಟ್ರಾಕ್ಟರ್ ಅದಾರೆ, ನಮ್ಮಲ್ಲಿ ಟೆಕ್ನಿಕಲ್ ಸ್ಟಾಫ್ ಅದ, ನಾವು ಮಾಡ್ಬೋದಿತ್ತಲ್ಲ. ಸರ್ಕಾರ ಅಲ್ಲಿ ಟೆಂಡರ್ ಫಾಸ್ಟ್ ಮಾಡ್ತಾರೆ, ಇವರು ದೊಡ್ಡ ಕಂಪ್ನಿ ಅದು ಜಲ್ದಿ ಮಾಡ್ತಾರೆ, ವಿತಿನ್ ಪೀರಿಯಡ್ ಮಾಡ್ತಾರೆ ಅಂತ ಕೊಟ್ಟಿತ್ತು. ಈ 4 ವರ್ಷ ಅಲ್ಲಿಗೆ ಬಂತು. ಅವ್ರಿಗೆ ಕೊಟ್ಟಿದ್ದು 5 ವರ್ಷದ ಪೀರಿಯಡ್ ಅದ, 5 ವರ್ಷ ಮುಗಿಸ್ಬೇಕಂತಿತ್ತು. 4 ವರ್ಷ ಆಗ್ಯದ, ಇನ್ನೇನು ಅವ್ರಿಗೆ 30% ಕೆಲಸ ಆಗಿಲ್ಲ. ಅದಕ್ಕೆ ನಾವು ಅಧಿಕಾರಿಗಳು ಏನು ಎದ್ರ ಸಲುವಾಗಿ ಇದು ಸ್ಲೋ ಆಗ್ಲತ್ತದ, ಕಾರಣ ಏನು ನಮ್ಮ ಅಧಿಕಾರಿಗಳ ಕೊರತೆನೋ, ಅದ್ರ ಮೇಲೆ ಇನ್ಸ್ಪೆಕ್ಷನ್ ಮಾಡೋಕ್ಕೋ, ಏನು ಸರ್ಕಾರದ್ದು ದುಡ್ಡು ಕೊಟ್ಟಿಲ್ಲ ಅವರಿಗೆ, ಯಾಕೆ ಇದು ಮಾಡುತ್ತಾ ಸ್ವಲ್ಪ. ಅದಕ್ಕಾಗಿ ನಾವು ನಾಳೆ ಮೀಟಿಂಗ್ ಕರಿತಾ ಇದ್ವಿ. ಅಧಿಕಾರಿ ಮೇಯರ್ನು ಇದೇ ಥರ ಹೇಳಿ 1.5 ವರ್ಷ ತಗೊಂಡೋದು LIT ಅಂತ ಒಂದು ಸಣ್ಣ ಕೆಲಸ ಕೂಡ ಆಗಲಿಲ್ಲ. ನೀವೇನಾದರೂ ಮಾಡ್ಬೋದಾ? ಜನ ಆಸೆ ಇಡ್ಬೋದಾ? ಇಡ್ಬೋದು. ಜನರಿಗೆ ಆಸೆಗೆ ತಕ್ಕಂತೆ ಕೆಲಸ ಮಾಡ್ಬೇಕಂತೇಳಿ ನಾನು ಒಂದು ವಿಷನ್ ಇಟ್ಕೊಂಡು ಹೊಂಟಿದ್ದೆ. ನಾನು ಅದು ಬಿಟ್ಟಂತೆ ಬೆಳಗ್ಗೆ ನೀವು ಹೋಗಿ ಚುನಾವಣೆಯಲ್ಲಿ ಮೊದಲ ಬಾರಿ ಅನ್ಕೋತೀನಿ, ಒಳಗೆ ಚುನಾವಣೆ ನಡೀತು, ಹೊರಗೆ ಪ್ರತಿಭಟನೆ ನಡೀತು. ಬೀದಿ ನಾಯಕರು ಪಾಲಿಕೆಯಿಂದ ಬೀದಿ ನಾಯಕರು ಹಿಡಿದು ಯಾವುದೂ ಇದೇ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತೀವಿ, ಪ್ರತಿ ಏರಿಯಾಕ್ಕೂ ಬೀದಿ ನಾಯಕರು. ಸಂಬಳಂತೂ ಜನಕ್ಕಿಂತ ಬೀದಿ ನಾಯಕಗಳೇ ಜಾಸ್ತಿ ಅದಾವೆ. ಅದು ಏನದ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ದು ಪ್ರಾಣಿ ವಧೆ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ರೂಲಿಂಗ್ ಇರೋದ್ರಿಂದ ಅದು ನಾಯಿಗಳಿಗೆ ಏನು ಮಾಡಬೇಕು, ಸಂತಾನ ಮಾಡಿಸಿ ಅದಕ್ಕೆ ಒಯ್ದು ಜೀವ ಹೊಡಿಬಾರ್ದು, ಮಾಡಿಸಿ ಒಯ್ದು ಅದಕ್ಕೆ ಒಂದು 8 ದಿವಸ 6 ದಿವಸ ಇಟ್ಟು ಮತ್ತು ಅದರ ಸೇಫ್ಟಿ ರಕ್ಷಣೆ ಕೊಟ್ಟು ಮತ್ತೊಂದು ಅಲ್ಲೇ ಬಿಡಬೇಕಂತ ಒಂದು ಈ ರೀತಿ ಸಿಸ್ಟಮ್ ಅದ. ಆ ಸಿಸ್ಟಮಿಗೆ ನಮ್ದು ಒಂದಿಲ್ಲ, ನಮ್ಮ ಗುಲ್ಬರ್ಗ ಅಷ್ಟೇ ಅಲ್ಲ, ಇಡೀ ರಾಜ್ಯ ಮತ್ತು ದೇಶದಾಗ ಸಮಸ್ಯೆ ಅದ ನಾಯಿಗಳದು. ಅದಕ್ಕೆ ತಾವೆಲ್ಲರೂ ಪತ್ರಕರ್ತರು, ನಗರದ ಮುಖಂಡರು, ಬುದ್ಧಿಜೀವಿಗಳು ನಾವು ಸ್ವಲ್ಪ ಈ ವಾರದಾಗ ಮೀಟಿಂಗ್ ಕರಿಬೇಕಲ್ಲ. ಬುದ್ಧಿಜೀವಿಗಳು, ನಗರದ ಬುದ್ಧಿಜೀವಿಗಳು, ಪತ್ರಕರ್ತರು, ಕೆಲವು ಸಂಘಟನೆಗಳು, ಜನಪರ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳು, ಅವ್ರದ್ದು ಒಂದು ಸಲಹೆ ತೊಗೋಬೇಕು. ಜನರ ಒಂದು ಹಿರಿಯರ ಒಂದು ಸಲಹೆ ತೊಗೋಬೇಕು. ತಮ್ಮದು ಒಂದು ಪತ್ರಕರ್ತರು, ಅದಕ್ಕೆ ಏನು ಸೊಲ್ಯೂಷನ್ ಏನು ಮಾಡಬೇಕು. ಸುಪ್ರೀಂ ಕೋರ್ಟ್ ಆದೇಶ ಕೊಲ್ಲಬಾರ್ದಂತದ. ನಾವು ಅದು ಮಾಡಲಿಲ್ಲ ಅಂತ ಏನಂತ ಮಾಡೋಕ್ಕಾಗಲ್ಲ. ಬಟ್ ಮಾಡ್ತೀವಿ ಅಂದ್ರೆ ನಾವು ಒಳಗೆ ಹೋಗ್ತೀವಿ. ಟೆಕ್ನಿಕಲ್ ಇರ್ತೈತಿ. ಏನೋ ಸುಪ್ರೀಂ ಕೋರ್ಟ್ ವಿರೋಧ ಕಂಟೆಂಪ್ಟ್ ಆಗ್ತಾರೆ, ನಾವು ಕೊಲ್ತೀವಿ ಅಂದರೆ ಕಂಟೆಂಪ್ಟ್ ಮಾಡಿ ನಮ್ಮ ಒಳಗೆ ಹಾಕ್ತಾರೆ. ಬಿಡ್ಬೇಕೇನು ಅದಕ್ಕೆ ತಮ್ಮೆಲ್ಲರೂ ಒಂದು, ಯಾಕಂದ್ರೆ ನಗರಕ್ಕೆ ಎಲ್ಲರೂ ಸಂಬಂಧಪಟ್ಟವ್ರು ಇದ್ದೀವಿ. ಪತ್ರಕರ್ತರು ತಾವು ಇಲ್ಲಿಯವರು ಇದ್ದೀರಿ, ಇಲ್ಲಿದು ರಿಟೈರ್ಡ್ ಆಫೀಸರ್ಸ್ ಅದಾರ, ಇಲ್ಲ ಆಫೀಸರ್ಸ್ ಅದಾರ, ಆಮೇಲೆ ಸಂಘಟನೆಯವರು ಅದಾರ. ಎಲ್ಲರೂ ಒಂದು ಸಲಹೆ ಕೊಟ್ರು ಅಂತಂದ್ರೆ ನಾಳೆಗೆ ಏನಾಗ್ತದೆ, ನಾವು ಏನೋ ಮಾಡೋಕೆ ಹೋದಿ ಯಾವುದೇ ಸಂಘಟನೆ ನಮ್ಮ ವಿರೋಧ ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ಅವರೆಲ್ಲರಿಗೂ ವಿಶ್ವಾಸ ತೊಗೊಂಡು, ತಮ್ಮೆಲ್ಲರಿಗೂ ವಿಶ್ವಾಸ ತೊಗೊಂಡು ಒಂದು ಈ ವಾರದಾಗ ಬಹುಶಃ ಒಂದು 8 ದಿವಸ ಒಂದು ಮೀಟಿಂಗ್ ಕರೆದು ತಮ್ಮದು ಸಲಹೆ ತೊಗೋಬೇಕಂತ ಒಂದು ವಿಚಾರ ಮಾಡಿದ್ದೀವಿ. ಅದು ಏನಾಗಿಬಿಟ್ಟಿದೆ, ಮೊನ್ನೆ ಲಾಸ್ಟ್ ಟೈಮ್ ಒಂದು 6 ಮಂತ್ 8 ಮಂತ್ ಆಚೆಗೆ ಒಂದು 25 ಲಕ್ಷ ರೂಪಾಯಿ ಟೆಂಡರ್ ಕರೆದಿದ್ರು. ಒಂದು ನಾಯಿಗೆ ಸಂತಾನ ಮಾಡಬೇಕಂದ್ರೆ ಕನಿಷ್ಠ 2,2,5 ಸಾವಿರ ರೂಪಾಯಿ ಎಕ್ಸ್ಪೆಂಡಿಚರ್ ಬರ್ತದೆ. ಮಿನಿಮಮ್ 2,000 ಮೇಲ್ಪಟ್ಟು ಬರ್ತದೆ. 25 ಲಕ್ಷ ರೂಪಾಯಿ ಅಂದರೆ ಎಷ್ಟು ಅದೆಲ್ಲ ಮಾಡಿದಿನಾಗ್ತದೆ. ಅದು ಹೊರಗಿನವ್ರು ತೊಗೊಂಡಿದ್ರೆ ಟೆಂಡರ ಅವರಿಗೆ ಸ್ವಲ್ಪ ಏನೋ ಸಮಸ್ಯೆ ಆಗಿ ಮಾಡಲಿಲ್ಲ ಅವರು. ಅದಕ್ಕೆ ಇದಕ್ಕಿಂತ ಮುಂಚೆ ಒಂದು 4 ವರ್ಷ ಮುಂಚೆ ನಾವು ತಮಿಳ್ನಾಡದವ್ರಿಗೆ ಹೋಗಿ ಕೊಟ್ಟಿದ್ದೀವಿ. ಅದಕ್ಕೆ ಅವ್ರಿಗೆ ಒಂದು ಟೀಮ್ ಕರೆಸಿ ಆದಷ್ಟು ಏನಾಗ್ಲತ್ತದ, ಅದ್ರಾಗೆ ಮಳೆಗಾಲದಾಗ ನಾಯಿ ಕಚ್ಚಿತು ಅಂತಂದ್ರೆ ನಾಯಿಗಿಂತ ಅಲ್ಲಿ ಕಚ್ಕೊಂಡು ಹುಚ್ಚಾಗ್ತಾರೆ. ಒಮ್ಮೆ ಹುಚ್ಚಾದ್ರಂತೂ ಉಳಿಯೋದು ಭಾಳ ಮುಷ್ಕಿಲ್ ಅವ್ರಿಗೆ. ಇದು ಹಾವು ಕಚ್ಚಬೇಕು, ನಾಯಿ ಕಚ್ಚಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಅಷ್ಟೇ ಡೇಂಜರ್ ಇದು. ಅದಕ್ಕೆ ತಾವೆಲ್ಲರೂ ಕೂಡಿ ಒಂದು ಏನಾರೇ ಇದಕ್ಕೆ ಏನು ಮಾಡಂತಿರೋದು ತಾವೇ ಹೇಳಬೇಕು, ನಾವೇನು ಮಾಡ್ಬೇಕು ಅಂಬೋದು ನಾವು ತಾವು ಹೇಳ್ತೀವಿ. ಅಧಿಕಾರಿಗಳು ಹೇಳಬೇಕು, ಜನರು ಹೇಳಬೇಕು. ಇದು ಕೇವಲ ಕಾರ್ಪೊರೇಷನ್ ಮಾಡಿದ್ರೆ ಬಗೆಯವರೆಲ್ಲ, ಕೇವಲ ಜನನೇ ಹೇಳಬೇಕು. ಜನರಿಗೂ ಸಮ ತ್ರಾಸ ಆಗ್ಲತ್ತದ, ಕಾರ್ಪೊರೇಷನ್ಗೆ ಬರ್ಡನ್ ಆಗ್ಲತ್ತದ. ಇದಕ್ಕೆಲ್ಲರೂ ಕೂಡಿ ಒಂದು ಇಮಿಡಿಯೇಟ್ ಭಾಳ ದಿವಸದಲ್ಲಿ ಈ ಒಂದು ವಾರದಾಗ ಒಂದು ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆಯೋಣ. ಎಲ್ಲರೂ ತಮ್ಮನ್ನು ಕರಿತೀವಿ, ಒಂದು ಸಲಹೆಗಳು ಕೊಡ್ರಿ ತಾವು. ಎಲ್ಲ ಬಿಟ್ಟರೆ ಕಾರ್ಪೊರೇಷನ್ ಅಲಿಗೇಷನ್ ಅದ, ಇಲ್ಲಿ ರೊಕ್ಕ ಕೊಂಡ್ರೆ ಏನೋ ಒಂದು ಸಣ್ಣ ಫೈಲ್ ಮೂವ್ ಆಗಲ್ಲ. ಅದು ಯಾರು ಬಂದ್ರು ಅದು ತಡೀತಕ್ಕೆ ಸಾಧ್ಯ ಆಗಿಲ್ಲ. ನೀವೇನಾದ್ರೂ ಮಾಡ್ಬೋದಾ ಅಥವಾ ನಿಮ್ಮ ಸುತ್ತಮುತ್ತ ಯಾರಿಗಾದ್ರೂ ಇದು ಕರೆಕ್ಟ್ ಅಂತಂತಾರೆ, ಏನು ಮಾಡ್ಬೇಕು ಅದಕ್ಕೆ? ಈಗ ಎಲ್ಲರೂ ಹಂಗೆ ಹೇಳ್ಕೋತಂದ್ರೆ ನಾಳೆ ಸುಧಾರಿಸ್ಬೇಕು. ಈಗ ಏನಾಗ್ತದೆ, ನಾನು ಹೇಳ್ದಲ್ಲ, ನನ್ನ ಸೀನಿಯಾರಿಟಿ ಉಳಿಸ್ಕೋಬೇಕಾದ್ರೆ ನಾನು ಸ್ವಲ್ಪ ಚೇಂಜ್ ಮಾಡಬೇಕು. ನಾನು ಹೊಸದಾಗಿ ಬಂದಿದ್ದಂದ್ರೆ ಅಧಿಕಾರಿ ಹೇಳ್ದಂಗೆ ಕೇಳ್ಬೋದಿತ್ತು. ನಾನೊಂದು 28 ವರ್ಷ ಸರ್ವಿಸ್ ಕೊಟ್ಟಿದ್ದೆ ಜನರ ಸಲುವಾಗಿ. ನಂದು ಸ್ವಲ್ಪ ಏನು ಸ್ಟೈಲ್ ಗೊತ್ತಾಗಬೇಕಲ್ಲ ಅವ್ರಿಗೆ, ಸ್ವಲ್ಪ ಚೇಂಜ್ ಅನಿಸ್ಬೇಕಲ್ಲ. ಅಧಿಕಾರಿಗಳು ಚೇಂಜ್ ಅನಿಸ್ಬೇಕು, ಸ್ಟಾಫಿಗೆ ಚೇಂಜ್ ಅನಿಸ್ಬೇಕು, ತಮಗೂ ಚೇಂಜ್ ಅನಿಸ್ಬೇಕು, ನಗರದಲ್ಲಿ ಜನರಿಗೂ ಚೇಂಜ್ ಅನಿಸ್ಬೇಕು. ಸ್ವಲ್ಪ ಚೇಂಜ್ ಅನಿಸ್ಬೇಕಾದ್ರೆ ನಾನೇನು ಮಾಡ್ಲತ್ತೀನಿ, ಪ್ರತಿ ದಿವಸ ಬೆಳಗ್ಗೆ 3 ವಾರ್ಡ್ ಅಥವಾ 4 ವಾರ್ಡ್ ವಿಸಿಟ್ ಕೊಡ್ತಾಯಿದ್ದೇನೆ. ಬೆಳಗ್ಗೆ 3 ವಾರ್ಡ್, ಸಾಯಂಕಾಲ 3, ಸೌತ್ನಲ್ಲಿ 3 ವಾರ್ಡ, ಉತ್ತರದಲ್ಲಿ 3. ಅಲ್ಲಿಂದ ಆ ಏರಿಯಾದ ಪ್ರತಿನಿಧಿ ಕಾರ್ಪೊರೇಟರ್ಸು, ಅಲ್ಲಿಂದ ಕೆಲವು ಮುಖಂಡರು, ಅವರೆಲ್ಲರಿಗೂ ನಾವು ಬರ್ತೀನಿ ನಿಮ್ಮ ಏರಿಯಾಕ್ಕೆ, ನೀವು ಇರ್ರಿ, ಅಲ್ಲಿ ಸಮಸ್ಯೆ ಹೇಳ್ರಿ. ನಾನು ಅಲ್ಲಿ ಹೋಗಿ ನಮ್ಮ ಅಧಿಕಾರಿಗಳ ಜೊತೆ ಹೋಗ್ತೀವಿ. ಹೋಗಿ ಅಲ್ಲಿ ಏನು ಸಮಸ್ಯೆ ಅದ ಸ್ಪಾಟ್ನಾಗ ನೋಡಿ ಇಮಿಡಿಯೇಟ್ ಆಗ್ತದ, ಆಗಂಗಿಲ್ಲ, ಯಾಕೆ ಮಾಡಬಾರ್ದು, ಇದು ಎಷ್ಟು ದುಡ್ಡು ಹತ್ತದ. ಅಲ್ಲಿ ಜನರ ಮಧ್ಯದಾಗ ಹೋದಾಗ, ಅಲ್ಲಿ ಸ್ಥಳದಾಗ ಹೋದಾಗ ಗೊತ್ತಾಗ್ತದೆ ಸಮಸ್ಯೆಗಳು.
ಇಲ್ಲಿ ಕುಂತ ಹೇಳಿದೀವಿ, ಅಧಿಕಾರಿಗೆ ಹೇಳಿದೀವಿ, ಅವ್ರಿಗೆ ಹೇಳಿದ್ರೆ ಆಗಲ್ಲ. ನಾವೇ ಜನರ ಮಧ್ಯದ ಹೋಗ್ಬೇಕು, ಪ್ರತಿಯೊಂದು ಬಡಾವಣೆ ವಿಸಿಟ್ ಕೊಡ್ಬೇಕಂತ ಒಂದು ವಿಚಾರ ಮಾಡಿದ್ದೀವಿ. ಬಹುಶಃ ಆದಷ್ಟು ಜಲ್ದಿ. ಇದು ಫಾಸ್ಟ್ ವರ್ಕ್ ಅದ, ಟೈಮ್ ಇಲ್ಲ. ಇದು 165 ದಿವಸ ಆಗೋದು, 28 ವರ್ಷ ಹೋಗ್ಯದ ನಂದು. ಇದು 1 ವರ್ಷ ಭಾಳ ದೊಡ್ಡ ಮಾತಲ್ಲ. ಅದಕ್ಕೆ ಆದಷ್ಟು ಅವಕಾಶ ಸಿಕ್ಕದ, ದೊಡ್ಡ ಸ್ಥಾನ ಸಿಕ್ಕದ, ಆ ಹೆಸರು ಉಳಿಸ್ಕೋಬೇಕಂತ ನಾನು ಒಂದು ವಿಚಾರ ಮಾಡ್ತಾ ಇದ್ದೆ. ನಮ್ಮೆಲ್ಲರೂ ಸಹಕಾರ ಭಾಳ ಅವಶ್ಯ ಅದ. ಕಲಬುರಗಿಯಲ್ಲಿ ಪ್ರತಿ ವರ್ಷ ಬಿಸಿಲು ಏರ್ತಾ ಇದೆ. ಹಸಿರು ಕಲಬುರಗಿಗೆ ಏನಾದ್ರೂ ಕನಸು ಏನಾದ್ರೂ ಮಾಡ್ತೀರಾ? ಯೋಚನೆಗಳು ಈಗ ಹಸಿರು ಕಲಬುರಗಿ ಸಲುವಾಗಿ ಪ್ರತಿ ವರ್ಷ ನಾವು ಬಜೆಟ್ನಲ್ಲಿ ಮಿನಿಮಮ್ 50 ಲಕ್ಷ ರೂಪಾಯಿ ಹಿಡ್ಕೊತ ಬಂದಿದ್ವಿ. ಹಿಂದಿನ ಸಹಿತ ಪ್ರತಿ ವರ್ಷ 50 ಲಕ್ಷ ರೂಪಾಯಿ ಬಜೆಟ್ನಾಗ ಹಸಿರುಕರಣ, ನಗರ ಹಸಿರುಕರಣ ಸಲುವಾಗಿ 50 ಲಕ್ಷ ರೂಪಾಯಿ ಹಿಡ್ಕೊತ ಬಂದಿದ್ದೀವಿ. ಅದು ನಡೆದದ. ಅದು ಸ್ವಲ್ಪ ಹೇಳೋದಿಲ್ಲ, ಪ್ರತಿಯೊಂದು ಜನ ಅಸ್ವಸ್ಥ ಆಗ್ಲಿಕ್ಕೆ ಏನೋ ಒಂದು ನಮ್ಮದು ತೊಂದರೆ, ಅದು ನಮ್ಮ ಬಾಡಿ ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ತೊಯ್ಯೋದು ಯಾವುದೋ, ಅಧಿಕಾರಿಗಳದ್ದು ಅಲ್ಲಿಗೆ ಕೆಳ ಕೆಲಸ ಮಾಡೋದು ಏನೋ ಸ್ವಲ್ಪ ಸಂಕಿತ ಏನು ಹೇಳ್ತಾರೆ, ಒಂದೇನೋ ಒಳ ಯಾವ್ದು ಅದು ಸ್ವಲ್ಪ ಹೊರಗೆ ತರೋಣ, ಪ್ರಾಮಾಣಿಕ ಹೊರಗೆ ತರಮದು. ನಮ್ಮ ಅಧಿಕಾರಿಗಳು ಹೇಳ್ತೀವಿ ಪ್ರಾಮಾಣಿಕತೆ ನಾವು ಉಳಿಸ್ಕೊಬಾರಿ, ನೀವು ಉಳಿಸ್ಕೊರಿ, ಯಾವುದೂ ನಮ್ಮ ಜೊತೆ ಬರೋಂಗಿಲ್ಲ. ಏನು ಮಾಡಿದ್ದು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ, ಬಿಟ್ಟಿದ್ದು ಒಳ್ಳೆಯದಿರಲಿ ಅಂತ ನಾವು ಅಷ್ಟೇ. ಈಗ ಇಲ್ಲಿ ಲೇಔಟ್ಸು ಅದೇ ಆ್ಯಕ್ಚುಲಿ ಕೂಡ ಬರ್ತದೆ. ಅದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಲೇಔಟ್ ಅಪ್ರೂವಲ್ ಕೊಡ್ತಾರೆ. ಇಲ್ಲಿಗಲ್ ಲೇಔಟ್ ಹಾಕ್ತಾರೆ, ಅದಕ್ಕೆ ನಾವು ಸಂಬಂಧಪಟ್ಟಿರ್ತೀವಿ, ಅವರು ಸಂಬಂಧಪಟ್ಟಿರ್ತಾರೆ. ಇನ್ನೊಂದು ಇಲ್ಲಿಗಲ್ ಲೇಔಟ್ನಲ್ಲಿ ನಾವೇನು ಮಾಡ್ತೀವಿ, ಕೆಲವೊಂದು ನಾನು ಏರಿಯಾ ಇಲ್ಲಿ ಲೇಔಟ್ ಆದಂಥ ನನಗೆ ವೋಟರ್ಸ್ ಬೇಕು, ಅದನ್ನ ಏನು ಮಾಡ್ತೀನಿ, ರೋಡ್ ಹಾಕಿಸ್ತೀನಿ, ಅದು ಟ್ಯಾಕ್ಸ್ ಕೊಡ್ತವ್ರು ಬಿಡ. ಅದಕ್ಕೆ ಸ್ವಲ್ಪ ನಾವೇನು ಮಾಡ್ತೀವಿ, ಲೇಔಟ್ ಡೆವಲಪ್ ಮಾಡಬೇಕಾಯ್ತಪ್ಪ ಅಂತಂದ್ರೆ ಅದ್ರ ಟ್ಯಾಕ್ಸ್ ತೊಗೊಂಬರ್ರಿ, ಸರ್ವಿಸ್ ಕೊಡ್ಲತ್ತೀವಿ, ಅದು ಟ್ಯಾಕ್ಸ್ ತೊಗೊಂಬರ್ರಿ. ಈಗ ನಾವು ಅವ್ರು ಟ್ಯಾಕ್ಸ್ ತೊಗೊಲಿಲ್ಲ ಅಂದ್ರೆ ಸರ್ವಿಸ್ ಅಂತೂ ಯಾರು ಬಿಡೋಂಗಿಲ್ಲ. ನೀರಿಲ್ಲ, ನೀರು ಕೊಡಬೇಕು, ರಸ್ತೆ ಮಾಡಿಸ್ಬೇಕು, ರೋಡ್ ಇದು ಮಾಡಬೇಕು, ಬೀದಿ ದೀಪ ರೋಡ್ ಮಾಡಬೇಕು. ಅದು ಸ್ವಲ್ಪ ನಮ್ಮಲ್ಲಿ ಏನಾಗ್ಲತ್ತದ, ಟ್ಯಾಕ್ಸ್ ಬಗ್ಗೆ ಕಲೆಕ್ಷನ್ ಭಾಳ ಕಮ್ಮಿ ಅದ. ಲೇಔಟ್ಸ್ ಇಲ್ಲಿ ಆಗ್ಲತ್ತವ, ಇಲ್ಲಿ ಲೇಔಟ್ಸ್ ಅಂತ ಬಿಟ್ಕೋತ ಹೋದೀವಿ, ಅದು ಟ್ಯಾಕ್ಸು ಬರೋಂಗಿಲ್ಲ. ಟ್ಯಾಕ್ಸ್ ಯಾವುದೇ ರೀತಿ ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಅವರಿಗೆ ಒಂದು ಏನೋ ಸ್ವಲ್ಪ ಅಂಜಿಕೆ ಮುಂದೆ ಮಾಡಬಾರ್ದನ್ನ ಅಂಜಿಕೆ ಇರಬೇಕು ಅನ್ನೋ ಒಂದು ವ್ಯವಸ್ಥೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ಬೇಕಂತ ಅದ. ಪ್ರತಿಯೊಂದು ಸೆಕ್ಷನ್ ವೈಜ್, ವಲಯವಾರು ಸೆಕ್ಷನ್ ವೈಜು ಸ್ವಲ್ಪ ಏನಾರೇ ಸ್ವಲ್ಪ ಚೇಂಜಸ್ ಮಾಡ್ಬೇಕಂತೇಳಿ ವಿಚಾರ ಅದ. ನೋಡೋಣ ಏನಾಗ್ತದೆ. 1-2 ತಿಂಗಳು, 1 ತಿಂಗಳು ಟೈಮ್ ಕೊಟ್ರೆ 1-2 ತಿಂಗಳು ಸ್ವಲ್ಪ ಏನೋ ಚೇಂಜಸ್ ತಮ್ಮೂ ಅನಿಸ್ತದೆ. ಬಟ್ ನಾವು ಹೇಳಿದ್ಕಿಂತ ನಡೆದಪ್ಪ, ನೇರ ಹೊಂಟಾರ, ಸೀಟಾಗಿ ಹೊಂಟಾರ, ತಿರ್ಗ್ಲತ್ತಾರ, 10 ಹೇಳ್ಯಾರ ಒಂದರೆ ಮಾಡ್ಲಾಗತ್ತಾರ, ಅಟ್ಲೀಸ್ಟ್ ಮಾಡ್ತೀವಿ ಒಂದು ಭರವಸೆ ಕೊಡ್ಲಾಗತ್ತಾರ ಅನ್ನಂಗೆ ಸ್ವಲ್ಪ ಗೊತ್ತಾಗ್ಬಿಡ್ತದೆ. ಅದಕ್ಕೆ ನಾವು ಮೈದಾನದಾಗ ಇಳಿಬೇಕು, ಫೀಲ್ಡ್ನಾಗ ಇಳಿದಾಗ ಗೊತ್ತಾಗ್ತದೆ ಅಂತ ವಿಚಾರ ಇಟ್ಕೊಂಡಿವಿ. ಬಟ್ ನಾವು ಏನು ಸಲಹೆಗಳು ಕೊಡ್ತೀರಿ? ಸೆಂಟ್ರಲ್ ಗೌರ್ಮೆಂಟ್ ಈ ಸ್ಮಾರ್ಟ್ ಸಿಟಿ ಘೋಷಣೆ ಮಾಡಬೇಕು ಅಂತ ಹೇಳ್ತಿದೆ. ನಮ್ಮ ಪದೇ ಅವ್ರು ಹೇಳ್ತಿರೋದು ಎಲಿಜಿಬಲ್ ಇಲ್ಲ ಸ್ಮಾರ್ಟ್ ಸಿಟಿ ಕೊಡಕ್ಕೆ, ಯೋಜನೆ ಕೊಡಕ್ಕೆ ಅಂತ. ಆ ಎಲಿಜಿಬಲ್ ಆಗೋ ಥರ ನೀವೇನಾದ್ರೂ ಯೋಜನೆ ಮಾಡಲೇಬೇಕು. ನಮ್ಮಲ್ಲಿ ಗದಗನಂಥದ್ದು ಸಣ್ಣ ಕಾರ್ಪೊರೇಷನ್, ದಾವಣಗೆರೆ ಅಂಥವು ಸ್ಮಾರ್ಟ್ ಸಿಟಿ ಲೀಸ್ಟ್ ಒಳಗೆ ಬಂದವು. ನಾವು ಯಾಕೆ ಹಿಂದೆ ಬಿದ್ದಿದ್ದೀವಿ? ನಮ್ಮಲ್ಲಿ ಏನು ಸಮಸ್ಯೆ ಅದ? ಸಾಕಷ್ಟು ದುಡ್ಡು ನಮ್ಮಲ್ಲಿ ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ಸಾಕಷ್ಟು ಶೌಚಾಲಯಗಳು ಕಟ್ಸಿಕೊಟ್ಟಿದ್ದೀವಿ, ಯಾರೂ ರಸ್ತೆಗೆ ಬರಬಾರ್ದು ಅಂತೇಳಿ. ಕೋಟ್ಯಾನುಗಟ್ಟಲೆ ದುಡ್ಡು ಹೋಗ್ಯದ. ಬಟ್ ಆದರೂ ಇನ್ನೂ ಜನ 25% ರಸ್ತೆಗೆ ಬರ್ತಾರೆ. ಅವೆಲ್ಲ ಹೋಗ್ತಿರಿ ಎಲ್ಲ ಕೆಲವೊಂದು ಸ್ಲಮ್ ಏರಿಯಾ, ಬ್ಯಾಕ್ವರ್ಡ್ ಏರಿಯಾ, ಪ್ರತಿಯೊಬ್ಬರ ಟಾಯ್ಲೆಟ್ಸ್ ಅವ, ಆದರೂ ಜನ ಬೈಲಿಗೆ ಬರೋದು. ಅದು ಸ್ವಲ್ಪ ಸಮಸ್ಯೆ ಏನಾದ್ರದ್ದು, ನೀರಿನ ಸಮಸ್ಯೆ. ಸೆಪ್ಸೈಡ್ ನೀರು ಸಿಗಂಗಿಲ್ಲ ಅವ್ರಿಗೆ. ನೀರು ಸಿಕ್ತಂದ್ರೆ ಸೀದಾ ಅವ್ರು ಟಾಯ್ಲೆಟ್ಗೆ ಹೋಗ್ತಾರೆ, ಯಾರು ಟಾಯ್ಲೆಟ್ ಯೂಸ್ ಮಾಡ್ತಾರೆ. ಇದು ಒಂದು ಏನು ಸಮಸ್ಯೆ ಅದಾವ, ಅದು ಸ್ವಲ್ಪ ಸಮಸ್ಯೆ ಬಗೆಹರಿಸಮಂತ. ಟಾಯ್ಲೆಟ್ ಕಟ್ಟೋದು ಜನ ಬೈಲಿಗೆ ಬರ್ತಾರೆ, ಏನೋ ಒಂದು ತಪ್ಪದ, ನಮ್ದು ಇರ್ಬೋದು, ಬಟ್ ಅವ್ರದ್ದು ಇರ್ಬೋದು. ಅದಕ್ಕೆಲ್ಲ ಸ್ವಲ್ಪ ಏನಾದರೂ ತಿರುಗಾಡಿದೀವಿ ಅಂದ್ರೆ ಸ್ವಲ್ಪ ಜನ ಸಮಸ್ಯೆಗಳು ಹೇಳ್ತಾರ ಅಂತ ವಿಚಾರ ಇಟ್ಕೊಂಡಿದ್ದೀವಿ. ನಾವು ಸ್ವಲ್ಪ ಆ ನಾರ್ಮ್ಸ್ ಒಳಗೆ ಹೋಗ್ಬೇಕು. ನಾವು ಅವ್ರು ಏನು ಕಂಡೀಷನ್ ನಾವು ರೀಚ್ ಆದೇವಪ್ಪ ಅಂತ ಅದು ನಾವು ಅದು ಹೋಗ್ತೀವಿ. ಅದರೊಳಗೆ ಇಲ್ಲಿ ಸ್ವಚ್ಛ ಇರಬೇಕು, ಕೆಲವೊಂದು ನಾರ್ಮ್ಸ್ ಅದಾವ್ದು, ಅದಕ್ಕೆ ನಾವು ರೀಚ್ ಮಾಡೋ ಪ್ರಯತ್ನ ಮಾಡ್ತೀವಿ. ಈಗ ಏನಾಗ್ಬಿಟ್ಟಿದೆ, ಮೊದಲು ಟ್ಯಾಕ್ಸ್ ಮಂಡಲ್ ಪಂಚಾಯತಿಲಿಂದ ಏನು ಅಪ್ರೂವಲ್ ಹೇಳ್ಬಿಟ್ಟಿದ್ದು ಅವೆಲ್ಲ ಟ್ಯಾಕ್ಸ್ ತೊಗೊತಿದ್ವಿ. ಟ್ಯಾಕ್ಸ್ ತೊಗೊಂಡಿವಿ, ಅವ್ರಿಗೆ ಬುಟೇಷನ್ ಮಾಡಿಸ್ಕೊಟ್ಟಿವಿ, ಪರ್ಮಿಷನ್ ಕೊಟ್ಟಿವಿ. ಅವ್ರು ಪರ್ಮಿಷನ್ ತೊಗೊಂಡು ಲೋನು ತೊಗೊಂಡರು, ಅವ್ರು ಬಿಲ್ಡಿಂಗ್ ಪರ್ಮಿಷನು ಕೊಟ್ಟಿವಿ. ಈಗ ಅವ್ರು ಏನಂತಾರೆ, ಈ ನಮ್ಮಲ್ಲಿ ಒಂದು ಅವ್ರು ಟ್ಯಾಕ್ಸೇ ತೊಗೊಂಬೋದಿಲ್ಲ ಮಂಡಲ್ ಪಂಚಾಯತ್. ಈ ಅದಕ್ಕೆ ಅಧಿಕಾರಿ ಜೊತೆ ಮಾತಾಡಿ ನಮ್ಮಲ್ಲಿ ಒಂದು ಕಾರ್ಪೊರೇಷನ್ ಕಾರ್ಪೊರೇಷನ್ KMC ಆ್ಯಕ್ಟ್ 321A ಒಂದು ಸೆಕ್ಷನ್ ಅದ. ಆ ಸೆಕ್ಷನ್ ಅಡಿಯಲ್ಲಿ ನಾವು ಇಲ್ಲೀಗಲ್ ಕಟ್ಟಿದ್ದ ಬಿಲ್ಡಿಂಗ್ಗಳಿಗೆ ನಾವು ಪೆನಾಲ್ಟಿ ಹಾಕಿ ಸಕ್ರಮ್ ಟೈಪ್ ಮಾಡ್ಬೇಕಂತ ಒಂದು ಸೆಕ್ಷನ್ ಅದ. ಪ್ರಕಾರ ಅಧಿಕಾರಿ ಜೊತೆ ಕೂತು ಮಾತಾಡಿ ಏನಾದರೂ ಮಾಡಿ ದುಡ್ಡು ತೊಗೋಬೇಕು. ಕಾರ್ಪೊರೇಷನ್ ನಡಿಬೇಕಾದ್ರೆ ಟ್ಯಾಕ್ಸ್ ಬೇಕು. ಇದ್ದ ರಾಜ ಮಹಾರಾಜರು ಆಳತಿದ್ರಂತಂದ್ರೆ ಯಾರು ಮನೇಲಿ ಕೊಟ್ಟರು, ಸರ್ಕಾರ ಟ್ಯಾಕ್ಸ್ ತೊಗೊಂಡು ನಗರ ಅಭಿವೃದ್ಧಿ ಮಾಡ್ಯಾರ, ಊರ ಅಭಿವೃದ್ಧಿ ಆಗ್ಯಾವ. ನಾವು ಟ್ಯಾಕ್ಸ್ ಇಲ್ಲದೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಪರಿಸ್ಥಿತಿ ಅಂತಂದ್ರೆ ನಾವು ಇಲ್ಲಿವರೆಗೂ 55 ವಾರ್ಡ್ದು ಕಾರ್ಪೊರೇಟ್ರ್ ಇಲ್ಲಿವರೆಗೂ 10,000 ರೂಪಾಯಿ ಜನರಲ್ ಫಂಡ್ನಾಗ ನಾವು ಕೆಲಸನೇ ಮಾಡಿಲ್ಲ. ಕೇವಲ 10,000, ಯಾವ ವಾರ್ಡಿಗೆ 10,000 ರೂಪಾಯಿ ಕೆಲಸ ಕೊಟ್ಟಿಲ್ಲ ಕಮಿಷನರು. ದುಡ್ಡಿಲ್ಲ ಅವ್ರ ಬಳಿ. ದುಡ್ಡಿಲ್ಲ ಅಂದರೆ ದುಡ್ಡು ನಾವು ಯಾವ ರೀತಿ ಕಲೆಕ್ಷನ್ ಮಾಡಿ ಕಂಡು ಹಿಡಿಬೇಕಲ್ಲ ಅದಕ್ಕೆ.
ಸಾಕಷ್ಟು ಬಿಲ್ಡಿಂಗ್ಗಳದಾವೆ, ಸಾಕಷ್ಟು ಜನ ಅದಾರ, ಊರು ದೊಡ್ಡದಾಗ್ಲತ್ತ. ಪ್ರತಿ ವರ್ಷ ನಾವು ಟ್ಯಾಕ್ಸ್ ಯಾಕೆ ಕಲೆಕ್ಷನ್ ಮಾಡಲಾಗಿವಿ? ಇದ್ರ ಬಗ್ಗೆ ಭಾಳ ಗಂಭೀರವಾದ ಚರ್ಚೆ ಅದ. ಸರ್ವಿಸ್ ಕೊಡ್ಲತ್ತೀವಿ ಅವ್ರಿಗೆ ನಾವು. ಸ್ಯಾನಿಟೇಷನ್ ಪ್ರತಿ ವರ್ಷ 3-3.5 ಕೋಟಿ ಸ್ಯಾನಿಟೇಷನ್ ಹೋಗ್ತದೆ. 1.5-2 ಕೋಟಿ ರೂಪಾಯಿ ಸ್ಟೇಟ್ ಲೈಟ್ ಹೋಗ್ತದೆ. ನೀರಿಂದದ ನಾವು ಕನಿಷ್ಠ 6 ಕೋಟಿ ರೂಪಾಯಿ ಮೇಲ್ಪಟ್ಟು ಖರ್ಚು ಮಾಡ್ತಾ ಇದ್ದೀವಿ. ನಮ್ಗೆ ಇನ್ಕಮ್ ವಾಪಸ್ ಏನು ರಿಟರ್ನ್ ಏನಿಲ್ಲ, 50% ಬರೋಲ್ದು. ಅದಕ್ಕೆ ಸ್ವಲ್ಪ ನಾವೆಲ್ಲ ಅಧಿಕಾರಿಗಳಿಗೆ ವಲಯವಾರು ಮತ್ತು ಶಾಖಾವಾರು, ಈ ನಮ್ಮಲ್ಲಿ ಒಬ್ಬರು ಆಯುಕ್ತರು, ಅವ್ರ ಕೈ ಕೆಳಗೆ 3 ಉಪಾಯುಕ್ತರು, ಅವ್ರ ಕೆಳಗೆ 3 ವಲಯ ಆಯುಕ್ತರು, ಅವ್ರ ಕೆಳಗೆ ರೆವಿನ್ಯೂ ಅಧಿಕಾರಿಗಳು, ಸಾಕಷ್ಟು ಟೀಮ್ ಅದ. ಬಟ್ ಆ ಟೀಮ್ ಏನಾಗ್ಲತ್ತದ ಸ್ವಲ್ಪ ಎಲ್ಲೋ ಸಿಗ್ಬಿದ್ದದ ಅಂತ ನನಗೆ ಸ್ವಲ್ಪ ಅನಿಸ್ಲತ್ತದ. ಅಥವಾ ಹೊರಗೆ ತರಬೇಕಂತ ವಿಚಾರ.